ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತಿನ ವಿಡಿಯೋದಲ್ಲಿ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗಲ್ಲಿರುವಂಥ ಜುಮ್ಕಾ ಹ್ಯಾಂಗಿಂಗ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಕೌಂಟಿಂಗ್ಸಲ್ಲಿ ನೋಡ್ಕೊಳ್ಳಿ, ಈಸಿ ಇದೆ ಡಿಸೈನು. ಹಾಗೆ ಇವಾಗ ತುಂಬಾ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ನ ನಾನಿವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಬಿಗಿನರ್ಸು ಸಹ ಈ ಡಿಸೈನ್ನ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನಾನಿಲ್ಲಿ ಡಿಸೈನ್ನ ಮಾಡೋದಕ್ಕೆ 6 ಎಳೆ ದಾರನ ತೊಗೊಂಡಿದ್ದೀನಿ. ನೋಡಿ, 6 ಎಳೆ ದಾರನೇ ತಗೊಳ್ಳಿ, 7-8 ಎಳೆ ದಾರನ ತಗೊಳ್ಳೋಕ್ಕೆ ಹೋಗಬೇಡಿ. ನೋಡಿ, ಈ ರೀತಿಯಾಗಿ ಮೊದಲಿಗೆ ಈ ರೀತಿಯಾಗಿ ರೌಂಡ್ ಮಾಡಿಕೊಂಡು ನೀಡಲಿಂದ ಈ ರೀತಿಯಾಗಿ ದಾರನ ಎಳ್ಕೊಂಡು ಮೊದಲಿಗೆ ಒಂದು ಲೂಪ್ನ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಒಂದು ಲೂಪ್ನ ನೀವು ಮಾಡ್ಕೋಬೇಕಾಗುತ್ತೆ. ಲೂಪ್ನ ಮಾಡಿ ಆದಮೇಲೆ 1 2 3 4 5 6 7 ನೋಡಿ, ನಾನಿಲ್ಲಿ 7 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 7 ಚೈನ್ನ ಹಾಕಿ ಆದಮೇಲೆ ಮೊದಲನೇ ಚೈನಿಗೆ ನೋಡಿ, ಮೊದಲನೇ ಚೈನಿಗೆ ಈ ರೀತಿಯಾಗಿ ನೀಡಲ್ನ ಹಾಕಿ ದಾರನ ತಂದು ನೀಡಲ್ ಮೇಲೆ ಒಂದು ಲೂಪ್ ಇರುತ್ತಲ್ಲ, ಆ ಒಂದು ಲೂಪಿಂದನೂ ಈ ರೀತಿಯಾಗಿ ದಾರನ ಆಚೆ ಎಳ್ಕೋಬೇಕು. ನೋಡಿ, ಈ ರೀತಿಯಾಗಿ ಆಚೆ ಎಳ್ಕೊಂಡ್ರೆ ನಿಮಗೆ 7 ಚೈನ್ ಅನ್ನೋದು ಲಾಕ್ ಆಗುತ್ತೆ. ಲಾಕ್ ಆದರೆ ನಿಮಗೆ ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ನೋಡಿ, ರೌಂಡ್ ಶೇಪಲ್ಲಿ ರಿಂಗ್ ಟೈಪಲ್ಲಿ ಕ್ರಿಯೇಟ್ ಆಗುತ್ತೆ. ನೋಡಿ, ಇವಾಗ ನಾನು 7 ಚೈನ್ನ ಹಾಕಿ ಈ ರೀತಿಯಾಗಿ ಲಾಕ್ನ ಮಾಡಿ ಆದಮೇಲೆ ನೀಡಲ್ ಮೇಲೆ ಯಾವುದೇ ದಾರನ ತಗೊಳ್ತಾ ಇಲ್ಲ. ಡೈರೆಕ್ಟಾಗಿ 7 ಚೈನ್ನ ಗ್ಯಾಪಿಗೆ ನೀಡಲ್ನ ಹಾಕಿ ಈ ರೀತಿಯಾಗಿ ದಾರನ ಎಳ್ಕೊಂಡು ನೀಡಲ್ ಮೇಲೆ 2 ದಾರ ಇರುತ್ತಲ್ಲ, ಆ 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮತ್ತೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನೀಡಲ್ ಮೇಲೆ 2 ದಾರ ಇರುತ್ತಲ್ಲ, ಆ 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾನಿಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಎಕ್ಸ್ಟ್ರಾ ದಾರ ಏನಿರುತ್ತೋ ಅದನ್ನು ನಾನು ಸಿಂಗಲ್ ಕ್ರೋಶೆಗೆ ಸೇರಿಸ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಸಿಂಗಲ್ ಕ್ರೋಶೆ ಆದಮೇಲೆ ನಾನು ಈ ಎಕ್ಸ್ಟ್ರಾ ದಾರನ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿ ಆದಮೇಲೆ ಮತ್ತೆ ಕಂಟಿನ್ಯೂ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ, 7 ಚೈನ್ನ ಗ್ಯಾಪಿಗೆ ನಾನು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ ಈ ರೀತಿಯಾಗಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಒಟ್ಟು ನಾನಿಲ್ಲಿ 13 ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇರೋದು. ನೀವು ಅಷ್ಟೇ ಕೌಂಟ್ ಮಾಡ್ಕೊಳ್ಳಿ. ಕೌಂಟ್ ಮಾಡಿಕೊಂಡು 13 ಸಿಂಗಲ್ ಕ್ರೋಶನೇ ಮಾಡ್ಕೊಳ್ಳಿ. 13 ಸಿಂಗಲ್ ಕ್ರೋಶೆ ಆದಮೇಲೆ ಇವಾಗ 3 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 3 ಚೈನ್ನ ಹಾಕಿ ನೀಡಲ್ ಮೇಲೆ 2 ಸಲ ದಾರನ ತಗೋಬೇಕು. 2 ಸಲ ದಾರನ ತಗೊಂಡು ಇಲ್ಲಿ ಮೊದಲನೇ ಸಿಂಗಲ್ ಕ್ರೋಶೆಗೆ ನೋಡಿ ಈ ರೀತಿಯಾಗಿ ನಿಮಗೆ ಚೈನ್ ಸ್ಟಿಚ್ ಥರ ಕಾಣಿಸುತ್ತಲ್ಲ, ಮೊದಲನೇ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡ್ಕೊಳ್ಳಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ಅಂದರೆ ನಾನಿಲ್ಲಿ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಗ್ಯಾಪಿಗೆ ತ್ರಿಬಲ್ ಕ್ರೋಶೆ ಕಂಬ ಆದಮೇಲೆ ಮತ್ತೆ ನೀಡಲ್ ಮೇಲೆ 2 ಸಲ ದಾರನ ತಗೊಂಡು ಸೇಮ್ ಗ್ಯಾಪಿಗೆ, ಸೇಮ್ ಹೋಲ್ ಗ್ಯಾಪಿಗೆ ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ. ನೋಡಿ, ಒಂದು ಗ್ಯಾಪಿಗೆ 2 ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ಇವಾಗ ನೀಡಲ್ ಮೇಲೆ ದಾರನ ತಗೊಂಡು ನೆಕ್ಸ್ಟ್ ಚೈನ್ ಸ್ಟಿಚ್ ಗ್ಯಾಪಿಗೆ ನೋಡಿ, ನೆಕ್ಸ್ಟು ಚೈನ್ ಸ್ಟಿಚ್ ಏನಿರುತ್ತೋ ಅದ್ರ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಮತ್ತೆ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೆಕ್ಸ್ಟ್ ಸಿಂಗಲ್ ಕ್ರೋಶೆಗೆ ಒಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಇವಾಗ ಮತ್ತೆ ನೀಡಲ್ ಮೇಲೆ 2 ಸಲ ದಾರನ ತಗೊಂಡು ನೆಕ್ಸ್ಟ್ ಸಿಂಗಲ್ ಕ್ರೋಶೆಗೆ 2 ತ್ರಿಬಲ್ ಕ್ರೋಶೆ ಕಂಬ. ನೋಡಿ, ಒಂದು ಸಿಂಗಲ್ ಕ್ರೋಶೆಗೆ 2, ಒಂದು ಸಿಂಗಲ್ ಕ್ರೋಶೆಗೆ 1, ಈ ರೀತಿಯಾಗಿ 2 1 2 1 ಕೌಂಟಿಂಗ್ಸಲ್ಲಿ ನೀವು ಪ್ರತಿಯೊಂದು ಸಿಂಗಲ್ ಕ್ರೋಶೆಗೂ
ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನೋಡಿ ಇಲ್ಲಿ ಈ ರೀತಿಯಾಗಿ 2 ತ್ರಿಬಲ್ ಕ್ರೋಶೆ ಕಂಬ, 1 ತ್ರಿಬಲ್ ಕ್ರೋಶೆ ಕಂಬ ಮತ್ತು 2 ತ್ರಿಬಲ್ ಕ್ರೋಶೆ ಕಂಬ, ಈ ರೀತಿಯಾಗಿ ಪ್ರತಿಯೊಂದು ಸಿಂಗಲ್ ಕ್ರೋಶೆಗೂ ನೀವು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಪ್ರತಿಯೊಂದು ಸಿಂಗಲ್ ಕ್ರೋಶೆಗೂ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಳ್ತೀನಿ. ನಾನಿಲ್ಲಿ ತ್ರಿಬಲ್ ಕ್ರೋಶೆ ಕಂಬನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲೂ ನನಗೆ 2 ತ್ರಿಬಲ್ ಕ್ರೋಶೆ ಕಂಬನೇ ಬಂದಿದೆ. ನೋಡಿ ಈ ರೀತಿಯಾಗಿ ಮಾಡಿಕೊಂಡ್ರೆ ನಿಮಗೆ ಒಟ್ಟು 20 ತ್ರಿಬಲ್ ಕ್ರೋಶೆ ಕಂಬಗಳು ಬರುತ್ತೆ. 13 ಸಿಂಗಲ್ ಕ್ರೋಶೆ ಮಾಡಿಕೊಂಡ್ರೆ 20 ತ್ರಿಬಲ್ ಕ್ರೋಶೆ ಕಂಬಗಳು ಬರುತ್ತೆ. ತ್ರಿಬಲ್ ಕ್ರೋಶೆ ಕಂಬ ಆದಮೇಲೆ ಇಲ್ಲಿ 3 ಚೈನ್ನ ಹಾಕ್ಕೊಂಡಿದ್ವಲ್ಲ, ಅದ್ರ ಮೇಲ್ಗಡೆ ನೋಡಿ ಈ ರೀತಿಯಾಗಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನೀಡಲ್ ಮೇಲೆ ಲೂಪ್ ಇರುತ್ತಲ್ಲ ಆ ಲೂಪಿಂದನೂ ಈ ರೀತಿಯಾಗಿ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಇವಾಗ ಮತ್ತೆ 3 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ನ ಹಾಕಿಬಿಟ್ಟು ನೀಡಲ್ ಮೇಲೆ 2 ಸಲ ದಾರನ ತಗೊಳ್ಳಿ. 2 ಸಲ ದಾರನ ತಗೊಂಡು ನೋಡಿ ಇಲ್ಲಿ ತ್ರಿಬಲ್ ಕ್ರೋಶೆ ಮಧ್ಯೆ ನೋಡಿ ಮೇಲ್ಭಾಗದಲ್ಲ ಮಧ್ಯೆ 2 ಕಂಬದ ಮಧ್ಯೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡ್ಕೊಳ್ಳಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ ನಾನು ಇವಾಗ ಮತ್ತೆ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೀಡಲ್ ಮೇಲೆ 2 ಸಲ ದಾರನ ತಗೊಳ್ಳಿ. 2 ಸಲ ದಾರನ ತಗೊಂಡು 2 ಕಂಬದ ಮಧ್ಯೆ ನೀಡಲ್ನ ಹಾಕಿ ದಾರನ ತಂದು ನೀವು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೋಡಿ ಈ ಸ್ಟೆಪ್ಪಲ್ಲಿ ಪ್ರತಿಯೊಂದು ಕಂಬಕ್ಕೂ 1 ಕಂಬನ ಮಾತ್ರ ಮಾಡ್ಕೋಬೇಕು. ಈ ರೀತಿ 1 ಕಂಬನ ಮಾಡಿಕೊಂಡ್ರೆ ನಿಮಗೆ ಬಟ್ಲು ಶೇಪಲ್ಲಿ ಅಂದರೆ ಜುಮ್ಕಾ ಶೇಪಲ್ಲಿ ಪರ್ಫೆಕ್ಟಾಗಿ ಡಿಸೈನ್ ಅನ್ನೋದು ಬರುತ್ತೆ. ಅಂದರೆ ಜುಮ್ಕಾ ಅನ್ನೋದು ನೀಟಾಗಿ ರೌಂಡ್ ಶೇಪಲ್ಲಿ ಬರುತ್ತೆ. ನೋಡಿ ಇಲ್ಲಿ ಮತ್ತೆ ನಾನು ಪ್ರತಿಯೊಂದು ತ್ರಿಬಲ್ ಕ್ರೋಶೆ ಕಂಬದ ಮೇಲೂ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತೀನಿ ಅಂದರೆ ಜುಮ್ಕಾ ಸೈಜು ಅಂದರೆ ಲೆಂತು ಕಮ್ಮಿ ಆಗುತ್ತೆ. ಹಾಗಾಗಿ ನೀವಿಲ್ಲಿ ತ್ರಿಬಲ್ ಕ್ರೋಶೆ ಕಂಬನೇ ಮಾಡ್ಕೊಳ್ಳಿ. ಟ್ರೈ ಮಾಡಿ, ಬಿಗಿನರ್ಸು ಅಷ್ಟೇ. ತ್ರಿಬಲ್ ಕ್ರೋಶೆ ಕಂಬನ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಜುಮ್ಕಾ ಡಿಸೈನ್ನ ಮಾಡ್ಕೋಬೋದು. ನೋಡಿ ಮತ್ತೆ ನಾನಿಲ್ಲಿ ಪ್ರತಿಯೊಂದು ತ್ರಿಬಲ್ ಕ್ರೋಶೆ ಮಧ್ಯೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ತ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಕೊನೆಯ ತ್ರಿಬಲ್ ಕ್ರೋಶೆ ಕಂಬದ ಗ್ಯಾಪ್ವರೆಗೂ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ನೋಡಿ ಈ ರೀತಿಯಾಗಿ ಬರುತ್ತೆ. ಇವಾಗ ನಾನು ದಾರನ ಕಟ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿಯಾಗಿ ಸ್ವಲ್ಪ ಲೆಂತಲ್ಲಿ ದಾರನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಎಳ್ಕೊಳಕ್ಕೆ ಹೋಗಬೇಡಿ. ಇದಕ್ಕೆ ಬೇರೆ ಕಲರ್ ದಾರನ ಇವಾಗ ನಾನು ಜಾಯಿಂಟ್ ಮಾಡ್ಕೊಳ್ತೀನಿ. ನೋಡಿ ನಾನಿಲ್ಲಿ 6 ಎಳೆ ದಾರನೇ ತಗೊಂಡಿದ್ದೀನಿ. ಇದು ಬೇರೆ ಕಲರ್ ದಾರ. ನೀವು ಸೀರೆಯ ಕಲರ್ ಕಾಂಬಿನೇಷನಲ್ಲಿ ದಾರಗಳನ್ನ ತಗೊಳ್ಳಿ. ನೋಡಿ ಈ ರೀತಿಯಾಗಿ 2 ದಾರನೂ ಸೇರಿಸ್ಕೊಂಡು ನಾಟ್ನ ಹಾಕ್ಕೋಬೇಕು. ನೋಡಿ ನಾನು ಯಾವ ರೀತಿಯಾಗಿ ನಾಟ್ನ ಹಾಕ್ಕೊಳ್ತಾ ಇದ್ದೀನೋ ಸೇಮ್ ಅದೇ ರೀತಿಯಾಗಿ ನೀವು ನಾಟ್ನ ಹಾಕ್ಕೊಳ್ಳಿ. ನೋಡಿ ಈ ರೀತಿಯಾಗಿ ನಾಟ್ ಅನ್ನೋದನ್ನು ಹಾಕ್ಕೋಬೇಕು. ನಾಟ್ನ ಹಾಕಿ ಆದಮೇಲೆ ಇವಾಗ 3 ಚೈನ್ನ ಹಾಕ್ಕೊಂಡಿದ್ವಲ್ಲ, ಆ 3 ಚೈನ್ನ ಮೇಲೆ ನೋಡಿ 3 ಚೈನ್ನ ಮೇಲ್ಗಡೆ ಇರುವ ಚೈನಿಗೆ ನೀಡಲ್ನ ಹಾಕಿ ದಾರನ ಈ ರೀತಿಯಾಗಿ ಎಳ್ಕೊಂಡು ನೀಡಲ್ ಮೇಲೆ ಲೂಪ್ ಇರುತ್ತಲ್ಲ ಆ ಲೂಪಿಂದನೂ ದಾರನ ಆಚೆ ಎಳ್ಕೊಂಡಿದ್ದೀನಿ. ಆಚೆ ಎಳ್ಕೊಂಡಾದಮೇಲೆ ನೋಡಿ ಇಲ್ಲಿ ತ್ರಿಬಲ್ ಕ್ರೋಶೆ ಕಂಬದ ಮೇಲ್ಗಡೆ ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನೀಡಲ್ ಮೇಲೆ 2 ದಾರ ಇರುತ್ತಲ್ಲ ಆ 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾನಿಲ್ಲಿ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಆದಮೇಲೆ ಈ ಸ್ಟೆಪ್ಪಲ್ಲಿ ನಾನು 3 mm ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಒಂದು ಬೀಡನ್ನ ಈ ರೀತಿಯಾಗಿ ದಾರಕ್ಕೆ ಸೇರಿಸ್ಕೊಳ್ಳಿ. ದಾರಕ್ಕೆ ಸೇರಿಸಿ ಆದಮೇಲೆ ಲಾಕ್ ಅನ್ನೋದನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಾಗೆಯೇ ಕಂಬದ ಮೇಲ್ಗಡೆ ಮಿಡಲಲ್ಲ ಈ ಸ್ಟೆಪ್ಪಲ್ಲಿ
ಮೇಲ್ಗಡೆ ತ್ರಿಬಲ್ ಕ್ರೋಶೆ ಕಂಬದ ಮೇಲೆ ನೀಡಲ್ನ ಹಾಕಿ ಈ ರೀತಿಯಾಗಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡಿಕೊಂಡ್ರೆ ಸಿಂಗಲ್ ಕ್ರೋಶೆ ಆಗುತ್ತೆ. ಇವಾಗ ಮತ್ತೆ ಒಂದು ಬೀಡ್, ಮತ್ತೆ ಒಂದು ಸಿಂಗಲ್ ಕ್ರೋಶೆ, ಮತ್ತೆ ಒಂದು ಬೀಡ್, ಮತ್ತೆ ಒಂದು ಸಿಂಗಲ್ ಕ್ರೋಶೆ. ನೋಡಿ ಈ ರೀತಿಯಾಗಿ ನೀವು ಪ್ರತಿಯೊಂದು ತ್ರಿಬಲ್ ಕ್ರೋಶೆ ಕಂಬದ ಮೇಲೂ ಸಿಂಗಲ್ ಕ್ರೋಶೆ ಒಂದು ಬೀಡ್, ಸಿಂಗಲ್ ಕ್ರೋಶೆ ಒಂದು ಬೀಡ್ ಈ ರೀತಿಯಾಗಿ ಮಾಡ್ಕೊಂಡು ಹೋಗಬೇಕಾಗುತ್ತೆ. ತುಂಬಾ ಈಸಿ ಇದೆ ಜುಮ್ಕಾ ಡಿಸೈನು, ಕಷ್ಟ ಏನಿಲ್ಲ, ನೋಡೋಕ್ಕೆ ಮಾತ್ರ ಕಷ್ಟ ಅನಿಸುತ್ತೆ. ನೀವು ನಾನು ಯಾವ ಕೌಂಟಿಂಗ್ಸಲ್ಲಿ ಹೇಳ್ತಾ ಇದ್ದೀನೋ ಆ ಕೌಂಟಿಂಗ್ಸಲ್ಲಿ ವಿಡಿಯೋ ನೋಡಿಕೊಂಡು, ಅಂದರೆ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ವಿಡಿಯೋನ ಪೂರ್ತಿ ನೋಡ್ಕೊಳ್ಳಿ. ನಾನು ಎಷ್ಟು ಕೌಂಟಿಂಗ್ಸಲ್ಲಿ ಹಾಕ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಕೌಂಟಿಂಗ್ಸ್ ನೋಡಿಕೊಂಡು ನೀವು ಈ ಡಿಸೈನ ಟ್ರೈ ಮಾಡಿ. ನೋಡಿ ಇಲ್ಲಿ ನಾನು ಪ್ರತಿಯೊಂದು ತ್ರಿಬಲ್ ಕ್ರೋಶೆ ಕಂಬದ ಮೇಲೂ ಸಿಂಗಲ್ ಕ್ರೋಶೆನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಇವಾಗ ನೋಡಿ ಇಲ್ಲಿ ಪ್ರತಿಯೊಂದು ತ್ರಿಬಲ್ ಕ್ರೋಶೆ ಕಂಬದ ಮೇಲೂ ಸಿಂಗಲ್ ಕ್ರೋಶೆ ಹಾಗೆ ಬೀಡನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಕೊನೆಯ ತ್ರಿಬಲ್ ಕ್ರೋಶೆ ಕಂಬದ ಮೇಲ್ಗಡೆ ನೋಡಿ ಈ ರೀತಿಯಾಗಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು, ನೀಡಲ್ ಮೇಲೆ ಒಂದು ಲೂಪ್ ಇರುತ್ತಲ್ಲ ಆ ಲೂಪಿಂದನೂ ಆಚೆ ಎಳ್ಕೊಂಡು 2 ಎಕ್ಸ್ಟ್ರಾ ಚೈನ್ನ ಹಾಕಿ ಈ ರೀತಿಯಾಗಿ ದಾರನ ಕಟ್ ಮಾಡಿಕೊಂಡು ನೀಡಲಿಂದ ಆಚೆ ಎಳ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಎಳ್ಕೊಂಡಾದಮೇಲೆ ನೀವು ಡಿಸೈನ್ನ ಯಾವ ಸೈಡ್ ಮಾಡಿರ್ತೀರೋ ಅದೇ ಸೈಡು ಸೇಮ್ ಸೈಡೇ ಗ್ಲೋನ ಹಾಕಿಬಿಟ್ಟು ಈ ಎಕ್ಸ್ಟ್ರಾ ದಾರಗಳನ್ನ ಅಂಟಿಸ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಸ್ವಲ್ಪ ಗ್ಲೋನ ಹಾಕಿಬಿಟ್ಟು ಈ ಎಕ್ಸ್ಟ್ರಾ 6-7 ದಾರಗಳನ್ನ ಅಂಟಿಸ್ಕೊಳ್ಳಿ. ಅಂಟಿಸ್ಕೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಕಟ್ ಮಾಡಿ ಆದಮೇಲೆ ಇವಾಗ ನಾನು ಇದನ್ನು ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡ್ತಾಯಿದ್ದೀನಿ. ನೋಡಿ ಉಲ್ಟಾ ತಿರುಗಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಉಲ್ಟಾ ತಿರುಗಿಸ್ಕೊಂಡ್ರೆ ನಿಮಗೆ ಡಿಸೈನ್ ಅನ್ನೋದು ಈ ರೀತಿಯಾಗಿ ಬರುತ್ತೆ. ನೋಡಿ ನಾನಿಲ್ಲಿ ಸ್ವಲ್ಪ ಜುಮ್ಕಾ ಡಿಸೈನ ಕೂಡ ಮಾಡಿದ್ದೀನಿ. ನೋಡಿ ಪರ್ಫೆಕ್ಟ್ ಶೇಪಲ್ಲಿ ಬಂದಿದೆ. ಕೌಂಟಿಂಗ್ಸು ಅಷ್ಟೇ ಪರ್ಫೆಕ್ಟಾಗಿದೆ, ನೋಡ್ತಾ ಇರ್ಬೋದು. ಪ್ರತಿಯೊಂದು ಜುಮ್ಕಕ್ಕೂ 20 ಬೀಡ್ಗಳೇ ಬಂದಿದೆ. ಕೌಂಟ್ ಮಾಡ್ಕೊಳ್ಳಿ ಬೇಕಾದರೆ. ನೋಡಿ 20 ಬೀಡ್ಗಳು ಬರುತ್ತೆ. ತುಂಬಾ ನೀಟಾಗಿ ಬಂದಿದೆ. ಪ್ರತಿಯೊಂದು ಜುಮ್ಕಾನು ಒಂದೇ ಸೈಜಲ್ಲಿ ಬಂದಿದೆ. ನೋಡಿ ಇಲ್ಲಿ ಒಂದೇ ಸೈಜಲ್ಲಿ ಜುಮ್ಕಾ ಅನ್ನೋದು ಬಂದಿದೆ. ನೀವೂ ಕೂಡ ಇದೇ ರೀತಿಯಾಗಿ ಜುಮ್ಕಗಳನ್ನ ರೆಡಿ ಮಾಡ್ಕೊಳ್ಳಿ. ಇವಾಗ ಜುಮ್ಕದ ಮೇಲೆ ಓಲೆ ಥರ ಯಾವ ರೀತಿಯಾಗಿ ರಿಂಗ್ ಬೀಡನ್ನ ಬಳಸ್ಕೊಂಡು ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನೋಡಿ ನಾನಿವಾಗ ದಾರಾನ ಈ ರೀತಿಯಾಗಿ ರೌಂಡ್ ಮಾಡಿಕೊಂಡು ಒಂದು ಲೂಪ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಲೂಪ್ನ ಮಾಡ್ಕೊಳ್ಳಿ. ಲೂಪ್ನ ಮಾಡಿ ಆದಮೇಲೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಈ ರೀತಿಯಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ನೀಡಲ್ನ ಆಚೆ ತೆಕ್ಕೊಂಡು ರಿಂಗ್ ಬೀಡಿಗೆ ಒಂದು ಮೀಡಿಯಮ್ ಸೈಜು ರೌಂಡ್ ಬೀಡನ್ನ ತಗೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಮೀಡಿಯಮ್ ಸೈಜ್ ರೌಂಡ್ ಬೀಡನ್ನ ರಿಂಗ್ ಬೀಡಿಗೆ ಸೇರಿಸ್ಕೊಳ್ಳಿ. ಈ ರೀತಿಯಾಗಿ ನೀಡಲ್ಗೆ ಸೇರಿಸಿ ಆದಮೇಲೆ ಈ ರೀತಿಯಾಗಿ ನಿಧಾನಕ್ಕೆ ನೋಡ್ಕೊಳ್ಳಿ, ನಿಧಾನಕ್ಕೆ ರಿಂಗ್ ಬೀಡನ್ನ ದಾರಕ್ಕೆ ಸೇರಿಸ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಸೇರಿಸಿ ಆದಮೇಲೆ ಲಾಕ್ನ ಮಾಡ್ಕೋಬೇಕು. ನೋಡಿ ಲಾಕ್ನ ಮಾಡಿ ಆದಮೇಲೆ ಇವಾಗ ನೀಡಲ್ ಮೇಲೆ ದಾರನ ತಗೊಂಡು ಈ ಬೀಡನ್ನ ಬ್ಯಾಕ್ ಸೈಡ್ ದಾರ ಇರುತ್ತಲ್ಲ ಆ ದಾರನ ಈ ರೀತಿಯಾಗಿ ರಿಂಗ್ ಬೀಡನ್ನ ಸೈಡು ಎಳ್ಕೊಳ್ಳಿ. ಎಳ್ಕೊಂಡು ನೀಡಲ್ನ ಹಾಕಿ ದಾರನ ತಂದು ನೀಡಲ್ ಮೇಲೆ 3 ಲೂಪ್ ಇರುತ್ತಲ್ಲ ಆ 3 ಲೂಪಿಂದ ಈ ರೀತಿಯಾಗಿ ದಾರನ ಎಳ್ಕೊಂಡ್ರೆ ನಿಮಗೆ ಹಾಫ್ ಡಬಲ್ ಕ್ರೋಶೆ ಕಂಬ ಆಗುತ್ತೆ. ನೋಡಿ ಬ್ಯಾಕ್ ಸೈಡ್ ಇರುವಂಥ ದಾರನೂ ನಾನು ಹಾಫ್ ಡಬಲ್ ಕ್ರೋಶೆ ಕಂಬಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಫಿನಿಶಿಂಗ್ ನೀಟಾಗಿ ಬರಲಿ, ಬೀಡನ್ನ ಹಿಂಭಾಗದಲ್ಲಿ ದಾರ ಕಾಣಿಸ್ಬಾರ್ದು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಆ ದಾರನ ಹಾಫ್ ಡಬಲ್ ಕ್ರೋಶೆ ಕಂಬಕ್ಕೆ ಸೇರಿಸ್ಕೊಂಡು ಹಾಫ್ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ರಿಂಗ್ ಬೀಡನ್ನ ಮೇಲ್ಭಾಗದಿಂದ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 3 ದಾರನ ಒಂದು ಮಾಡಿಕೊಂಡ್ರೆ ನಿಮಗೆ ಹಾಫ್ ಡಬಲ್ ಕ್ರೋಶೆ ಕಂಬ ಆಗುತ್ತೆ. ನೋಡಿ ನಾನಿಲ್ಲಿ ಮೊದಲಿಗೆ 9 ಹಾಫ್ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. 9 ಹಾಫ್ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ಈ ಅರ್ಧ ಸೈಡು ನೋಡಿ ಇಲ್ಲಿ ದಾರ ಕಾಣಿಸ್ತಾ ಇದೆಯಲ್ಲ, ದಾರದಿಂದ ಈ ಕಡೆ ಇರುವಂಥ ರಿಂಗ್ ಬೀಡಿಗೆ 9 ಹಾಫ್ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ಈ ಎಕ್ಸ್ಟ್ರಾ ದಾರನೂ ಕೂಡ ನಾನು ಈ ರೀತಿಯಾಗಿ ಹಾಫ್ ಡಬಲ್ ಕ್ರೋಶೆ ಕಂಬಕ್ಕೆ ಸೇರಿಸ್ಕೊಂಡು ಹಾಫ್ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ.
ಒಟ್ಟು ನಾನಿಲ್ಲಿ ಪೂರ್ತಿ ರಿಂಗ್ ಬೀಡಿಗೆ 18 ಹಾಫ್ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತಾ ಇರೋದು. ಅರ್ಧ ರಿಂಗ್ ಬೀಡಿಗೆ 9 ಹಾಫ್ ಡಬಲ್ ಕ್ರೋಶೆಯ ಕಂಬ ಮತ್ತು ಅರ್ಧ ರಿಂಗ್ ಬೀಡಿಗೆ 9 ಹಾಫ್ ಡಬಲ್ ಕ್ರೋಶೆಯ ಕಂಬ. ನೋಡಿ ಇಲ್ಲಿ ಸ್ವಲ್ಪ ಹಾಫ್ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹಾಫ್ ಡಬಲ್ ಕ್ರೋಶೆಯ ಕಂಬ ಆದಮೇಲೆ ಈ ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೋಬೇಕು. ನೋಡಿ ದಾರ ಕಾಣಿಸಲ್ಲ, ಫ್ರಂಟು ಬ್ಯಾಕು ಒಂದೇ ರೀತಿಯಾಗಿ ಕಾಣಿಸುತ್ತೆ. ಇವಾಗ ಮತ್ತೆ ನಾನು ಹಾಫ್ ಡಬಲ್ ಕ್ರೋಶೆಯ ಕಂಬನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಕೌಂಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಕೌಂಟ್ ಮಾಡಿಕೊಂಡು ನೀವು ಹಾಫ್ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೋಬೇಕು. ನೋಡಿ ಇಲ್ಲಿ ಮತ್ತೆ ನಾನು 9 ಹಾಫ್ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ. 9 ಹಾಫ್ ಡಬಲ್ ಕ್ರೋಶೆಯ ಕಂಬ ಆದಮೇಲೆ ಸ್ವಲ್ಪ ಲೆಂತಿಯಾಗಿ ದಾರನ ಕಟ್ ಮಾಡ್ಕೊಳ್ಳಿ. ನೋಡಿ ಇಷ್ಟು ಲೆಂತಲ್ಲಿ ಒಂದು 4 ಇಂದ 5 ಇಂಚ್ ಲೆಂತು ದಾರನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿ ಆದಮೇಲೆ ಆಚೆ ಎಳ್ಕೊಳ್ಳೋಕೆ ಹೋಗಬೇಡಿ. ಇದಕ್ಕೆ ನಾನಿವಾಗ ಪಿಂಕ್ ಕಲರ್ ದಾರನ ಸೇರಿಸ್ಕೊಳ್ತೀನಿ. ಮೊದಲನೇದಾಗಿ ಜುಮ್ಕಾನ ರೆಡಿ ಮಾಡ್ಕೊಂಡಿದ್ವಲ್ಲ, ಜಾಯಿಂಟ್ ಮಾಡಿಕೊಂಡು 2 ದಾರನ ಅದೇ ರೀತಿಯಾಗಿ ಸೇಮ್ ಜಾಯಿಂಟ್ನ ಮಾಡ್ಕೊಂಡಿದ್ದೀನಿ. ನೋಡಿ ಲೆಂತಲ್ಲಿ ನೀವು ದಾರಗಳನ್ನ ಜಾಯಿಂಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ರೌಂಡಾಗಿ ಈ ರೀತಿಯಾಗಿ 2 ದಾರನೂ ಜಾಯಿಂಟ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಜಾಯಿಂಟ್ ಮಾಡಿ ಆದಮೇಲೆ ನೋಡಿ ಇಲ್ಲಿ ಮೊದಲನೇ ಹಾಫ್ ಡಬಲ್ ಕ್ರೋಶೆ ಕಂಬದ ಮೇಲೆ ನೀಡಲ್ನ ಹಾಕಿ ದಾರನ ಎಳ್ಕೊಳ್ಳಿ. ನೋಡಿ ಈ ರೀತಿಯಾಗಿ ದಾರನ ಎಳ್ಕೊಂಡು ನೀಡಲ್ ಮೇಲೆ ಒಂದು ಲೂಪ್ ಇದೆಯಲ್ಲ, ಆ ಲೂಪಿಂದನೂ ಈ ರೀತಿಯಾಗಿ ದಾರನ ಎಳ್ಕೊಳ್ಳಿ. ಮೊದಲಿಗೆ ಎಳ್ಕೊಂಡಾದಮೇಲೆ ನೀಡಲ್ ಮೇಲೆ ಯಾವುದೇ ದಾರನ ತಗೊಳ್ಳೋಕೆ ಹೋಗಬೇಡಿ. ಹಾಫ್ ಡಬಲ್ ಕ್ರೋಶೆ ಕಂಬದ ಮೇಲೆ ನೋಡಿ ಮೊದಲನೇ ಹಾಫ್ ಡಬಲ್ ಕ್ರೋಶೆ ಕಂಬದ ಮೇಲೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನೀಡಲ್ ಮೇಲೆ 2 ಲೂಪ್ ಇರುತ್ತಲ್ಲ, ಆ 2 ಲೂಪಿಂದ ಈ ರೀತಿಯಾಗಿ ದಾರನ ಎಳ್ಕೊಳ್ಳಿ. ಅಂದರೆ ನಾನಿವಾಗ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ದಾರನ ಮೇಲ್ ಮಾಡಿಕೊಂಡು ನಾನಿವಾಗ ಸ್ಮಾಲ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ನಾನಿಲ್ಲಿ 3 mm ಬೀಡನ್ನ ಈ ರೀತಿಯಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇಲ್ಲ, ಡೈರೆಕ್ಟಾಗಿ ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶೆ ಕಂಬದ ಮೇಲೆ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಒಂದು ಬೀಡನ್ನ ಸೇರಿಸ್ಕೊಳ್ಳಿ. ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಾಗೆಯೇ ಹಾಫ್ ಡಬಲ್ ಕ್ರೋಶೆ ಕಂಬದ ಮೇಲೆ ನೀಡಲ್ನ ಹಾಕಿ ದಾರನ ತಂದು ನೀಡಲ್ ಮೇಲೆ 2 ದಾರ ಇರುತ್ತಲ್ಲ, ಆ 2 ದಾರನ ಒಂದು ಮಾಡಿಕೊಂಡ್ರೆ ನಿಮಗೆ ಸಿಂಗಲ್ ಕ್ರೋಶೆ ಆಗುತ್ತೆ. ನೋಡಿ ಮತ್ತೆ ನಾನು ಹಾಫ್ ಡಬಲ್ ಕ್ರೋಶೆ ಕಂಬದ ಮೇಲೆ ಒಂದು ಸಿಂಗಲ್ ಕ್ರೋಶೆ, ಒಂದು ಬೀಡ್ ಈ ರೀತಿಯಾಗಿ ಡಿಸೈನ್ನ ಮಾಡ್ಕೊಳ್ತೀನಿ. ತುಂಬಾ ಈಸಿ ಇದೆ, ತುಂಬಾ ಚೆನ್ನಾಗೂ ಕೂಡ ಕಾಣಿಸುತ್ತೆ. ನಾನು ಯಾವ ರೀತಿಯಾಗಿ ಕೌಂಟಿಂಗ್ಸಲ್ಲಿ ಮಾಡ್ಕೊಳ್ತಾ ಇದ್ದೀನೋ ಸೇಮ್ ಅದೇ ರೀತಿಯಾಗಿ ನೀವು ಸೀರೆಯ ಕಲರ್ ಕಾಂಬಿನೇಷನಲ್ಲಿ ಕೌಂಟಿಂಗ್ಸ್ ನೋಡ್ಕೊಂಡು ಮಾಡ್ಕೊಳ್ಳಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ವಿಡಿಯೋನ ಸ್ಕಿಪ್ ಮಾಡಿದರೆ ನಿಮಗೆ ಗೊತ್ತಾಗಲ್ಲ. ಬಿಗಿನರ್ಸು ಟ್ರೈ ಮಾಡ್ತೀವಿ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಕಷ್ಟ ಏನಿಲ್ಲ. ಒಂದು ಜುಮ್ಕಾ ಡಿಸೈನ್ ಮಾಡೋವರೆಗೂ ನಿಮಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ನೆಕ್ಸ್ಟ್ ಜುಮ್ಕಾ ಡಿಸೈನ್ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು. ನೋಡಿ ನಾನಿಲ್ಲಿ ಪ್ರತಿಯೊಂದು ಹಾಫ್ ಡಬಲ್ ಕ್ರೋಶೆ ಕಂಬದ ಮೇಲೂ ಸಿಂಗಲ್ ಕ್ರೋಶೆ ಹಾಗೆ ಒಂದು ಬೀಡನ್ನ ಸೇರಿಸ್ಕೊಂಡು ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನಿಲ್ಲಿ ಕೊನೆಯ ಕಂಬದವರೆಗೂ ಸಿಂಗಲ್ ಕ್ರೋಶೆ ಹಾಗೆ ಬೀಡನ್ನ ಸೇರಿಸ್ಕೊಂಡಿದ್ದೀನಿ. ಒಟ್ಟು ಇಲ್ಲಿ 16 ಬೀಡ್ಗಳು ಬರುತ್ತೆ. ನಿಮಗೂ ಅಷ್ಟೇ 16 ಬೀಡೇ ಬರುತ್ತೆ. ಇವಾಗ ನಾನಿಲ್ಲಿ ಕಂಬಕ್ಕೆ ನೋಡಿ ನಾಟ್ನ ಹಾಕ್ಕೊಂಡಿರ್ತೀವಲ್ಲ, ಅಲ್ಲಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಳ್ತಾ ಇದ್ದೀನಿ. ನೋಡಿ ಮೊದಲಿಗೆ ಈ ರೀತಿಯಾಗಿ ದಾರನ ತಂದು ನೀಡಲ್ ಮೇಲೆ ಲೂಪ್ ಇರುತ್ತಲ್ಲ, ಆ ಲೂಪಿಂದನೂ ಆಚೆ ಎಳ್ಕೊಂಡು 1 2 ಚೈನ್ನ ಹಾಕಿ ಆಗಲೇ ಹೇಳಿರೋ ಥರ ಒಂದು 4 ಇಂಚ್ ಅಥವಾ 5 ಇಂಚಿಗೆ ನೀವು ದಾರನ ಕಟ್ ಮಾಡ್ಕೋಬೇಕಾಗುತ್ತೆ. ಕಟ್ ಮಾಡಿಕೊಂಡು ಈ ರೀತಿಯಾಗಿ ನೀಡಲಿಂದ ಆಚೆ ಎಳ್ಕೊಳ್ಳಿ.
ನೋಡಿ ಆಚೆ ಎಳ್ಕೊಂಡಾದಮೇಲೆ ರಿಂಗ್ ಬೀಡು ಈ ರೀತಿಯಾಗಿ ಬರುತ್ತೆ. ಇವಾಗ ನಾನು ಈ ರಿಂಗ್ ಬೀಡಿಗೆ ಜುಮ್ಕಾನ ಯಾವ ರೀತಿಯಾಗಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಈ ರೀತಿಯಾಗಿ ಎಲ್ಲ ದಾರನೂ ಮೊದಲಿಗೆ ನೋಡಿ ಎಲ್ಲ ದಾರನೂ ಈ ರೀತಿಯಾಗಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿ ಆದಮೇಲೆ ಫ್ಯಾಬ್ರಿಕ್ ಗ್ಲೋ ಇರುತ್ತಲ್ಲ, ಈ ರೀತಿಯಾಗಿ ಫ್ಯಾಬ್ರಿಕ್ ಗ್ಲೋನ ಸ್ವಲ್ಪ ಹಾಕ್ಕೊಂಡು ಅಂಟಿಸ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಟ್ವಿಸ್ಟ್ ಮಾಡಿಕೊಂಡು ಒಣಗೋದಕ್ಕೆ ಬಿಡಿ. ಇವಾಗ ನಾನು ಈ ಜುಮ್ಕಾನ ಇದಕ್ಕೆ ಯಾವ ರೀತಿ ಸೇರಿಸ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ. ಮೇಲ್ಭಾಗದಿಂದ ಜುಮ್ಕದ ಮೇಲ್ಭಾಗದಿಂದ ಈ ರೀತಿಯಾಗಿ ದಾರನ ಎಳ್ಕೋಬೇಕು. ಅಂದರೆ ಒಳಭಾಗಕ್ಕೆ ಈ ರೀತಿಯಾಗಿ ದಾರನ ಎಳ್ಕೊಳ್ಳಿ. ನೋಡಿ ದಾರನ ಎಳ್ಕೊಂಡಾದಮೇಲೆ ಇವಾಗ ನಾನಿಲ್ಲಿ ಬೀಡನ್ನ ಸೇರಿಸ್ಕೊಳ್ತೀನಿ. ಬೀಡ್ ಯಾವ ರೀತಿ ತಗೋಬೇಕಂದ್ರೆ ಈ ಜುಮ್ಕ ನೋಡಿ, ಈ ಜುಮ್ಕಕ್ಕೆ ಈ ರೀತಿಯಾಗಿ ಒಳಭಾಗದಿಂದ ಬೀಡನ್ನ ಹಾಕ್ಕೊಂಡ್ರೆ ಬೀಡ್ ಅನ್ನೋದು ಆಚೆ ಬರಬಾರ್ದು. ಅಂದರೆ ಸ್ವಲ್ಪ ದೊಡ್ಡ ಸೈಜ್ ಬೀಡನ್ನೇ ನೀವು ತಗೊಳ್ಳಿ. ನೋಡಿ ಇವಾಗ ಬೀಡನ್ನ ಈ ರೀತಿಯಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡಾದಮೇಲೆ ನೋಡಿ ಈ ರೀತಿಯಾಗಿ ಜುಮ್ಕನ ಫೋಲ್ಡ್ ಮಾಡಿ. ಫೋಲ್ಡ್ ಮಾಡಿದ್ರೆ ಏನಾಗಲ್ಲ ನೋಡಿ, ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ನೀವು ನಾಟ್ ಅನ್ನೋದನ್ನು ಹಾಕ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಟೈಟಾಗಿ ಸ್ವಲ್ಪ ಟೈಟಾಗಿ ನಾಟ್ನ ಹಾಕ್ಕೋಬೇಕು. ನೋಡಿ ಎಕ್ಸ್ಟ್ರಾ ದಾರದಿಂದ ಸ್ಟಿಚ್ ಮಾಡೋ ಅವಶ್ಯಕತೆ ಇರಲ್ಲ. ಹಾಗಾಗಿ ನಾನು ಆಗಲೇ ಹೇಳಿರೋದು ಒಂದು 4 ರಿಂದ 5 ಇಂಚು ನೀವು ಒಂದು ಸ್ವಲ್ಪ ಲೆಂತಲ್ಲಿ ದಾರನ ಕಟ್ ಮಾಡಿಕೊಂಡ್ರೆ ಈ ರೀತಿಯಾಗಿ ನೀವು ನಾಟ್ ಅನ್ನೋದನ್ನು ಹಾಕ್ಕೋಬಹುದು. ಎಕ್ಸ್ಟ್ರಾ ದಾರದಿಂದ ಸೂಜಿ ತಗೊಂಡು ಸ್ಟಿಚ್ ಮಾಡೋ ಅವಶ್ಯಕತೆ ಇರಲ್ಲ. ನೋಡಿ ಒಂದು 2 ರಿಂದ 3 ನಾಟು ಸ್ವಲ್ಪ ಟೈಟಾಗಿಯೇ ಹಾಕ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಅಂದರೆ ಬೀಡ್ ಆಚೆ ಬರಬಾರ್ದು ಅಂತ ಹೇಳ್ಬಿಟ್ಟು ಇಷ್ಟು ನಾಟ್ನ ಹಾಕ್ಕೊಳ್ತಾ ಇರೋದು. ನೋಡಿ ಈ ರೀತಿಯಾಗಿ ನಾಟ್ನ ಹಾಕಿ ಆದಮೇಲೆ ಎಕ್ಸ್ಟ್ರಾ ದಾರನ ಕಟ್ ಮಾಡಿಬಿಟ್ಟು ಮತ್ತೆ ನಾನು ಗ್ಲೋನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಗ್ಲೋನ ಹಾಕಿಬಿಟ್ಟು ಈ ರೀತಿಯಾಗಿ ನೋಡಿ ಗಂಟು ಇದು ಕಾಣಿಸಲ್ಲ. ನೋಡಿ ಈ ರೀತಿಯಾಗಿ ಗ್ಲೋನ ಹಾಕಿಬಿಟ್ಟು ಅಂಟಿಸ್ಕೊಳ್ಳಿ. ಇವಾಗ ಇದನ್ನು ನಾನು ಸೀದಾ ತೋರಿಸ್ತೀನಿ ನೋಡಿ, ನೋಡ್ತಾ ಇರ್ಬೋದು. ನೋಡಿ ಪರ್ಫೆಕ್ಟಾಗಿ ಬರುತ್ತೆ, ಲೂಸ್ ಆಗಲ್ಲ. ನೋಡಿ ಲೂಸು ಆಗಲ್ಲ ಮತ್ತು ಬಿಚ್ಕೊಳ್ಳೋದು ಇಲ್ಲ, ತುಂಬಾ ಪರ್ಫೆಕ್ಟಾಗಿ ಬಂದಿದೆ. ನೋಡಿ ಎರಡೂ ಸೈಡು ಒಂದೇ ರೀತಿಯಾಗಿ ಕಾಣಿಸುತ್ತೆ. ಆಗಲೇ ಹೇಳಿದ್ನಲ್ಲ ನಾನು ಬೀಡನ್ನ ಹಿಂಭಾಗದಲ್ಲಿರೋ 6 ಎಳೆ ದಾರನೂ ನಾನು ಹಾಫ್ ಡಬಲ್ ಕ್ರೋಶೆ ಕಂಬಕ್ಕೆ ಸೇರಿಸ್ಕೊಂಡೆ ಅಂತ ಹೇಳ್ಬಿಟ್ಟು. ನೋಡಿ ಈ ರೀತಿಯಾಗಿ ನೀವು ಟ್ಯಾಸಲ್ಸ್ಗಳನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನಾನು ಮತ್ತೆ ಟ್ಯಾಸಲ್ಸ್ನ ರೆಡಿ ಮಾಡ್ಕೊಳ್ತೀನಿ. ನಾನಿಲ್ಲಿ ಮತ್ತೆ ಒಂದು ಜುಮ್ಕನ ರೆಡಿ ಮಾಡ್ಕೊಂಡಿದ್ದೀನಿ. ಸೇಮ್ ಕೌಂಟಿಂಗ್ಸಲ್ಲೇ ಮಾಡ್ಕೊಂಡಿದ್ದೀನಿ. ನೀವು ಇದೇ ರೀತಿಯಾಗಿ ಜುಮ್ಕಗಳನ್ನ ರೆಡಿ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ನೀಟಾಗೂ ಕೂಡ ಬರುತ್ತೆ ಫ್ರೆಂಡ್ಸ್. ಹಾಗೆ ಈ ಜುಮ್ಕಗಳನ್ನ ಸೀರೆಗೆ ಯಾವ ರೀತಿಯಾಗಿ ಸ್ಟಿಚ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ಈ ರೀತಿಯಾಗಿ ಪಲ್ಲುಗೆ ನಿಮಗೆ ಎಷ್ಟು ಇಂಚಿಗೆ ಒಂದೊಂದು ಅಟ್ಯಾಚ್ ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳಿ. ಪೂರ್ತಿ ಪಲ್ಲುಗೆ ಒಂದು 19 ರಿಂದ 20-22 ಬರ್ಬೋದಷ್ಟೇ. ಅದು ನೀವು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಈ ರೀತಿಯಾಗಿ ಪಲ್ಲುನ ಕೆಳಗಡೆ ನೋಡಿ ಹ್ಯಾಂಗಿಂಗ್ ಥರನೂ ನೀವು ಸ್ಟಿಚ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬೀಡ್ಗಳನ್ನ ಸೇರಿಸ್ಕೊಂಡು ಪಲ್ಲು ಕಲರ್ ದಾರಗಳನ್ನ ತಗೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಅಥವಾ ನೀವು ಈ ರೀತಿಯಾಗಿ ಪಲ್ಲು ಮೇಲ್ಭಾಗದಲ್ಲಿ ರಿಂಗ್ ಬೀಡ್ ಬರೋ ಥರ ಇಟ್ಟು ಸಹ ನೀವು ಸ್ಟಿಚ್ ಮಾಡ್ಕೋಬೋದು. ನೋಡ್ಕೊಳ್ಳಿ ನಿಮಗೆ ಎಷ್ಟು ಹತ್ರ ಬೇಕೋ ಅಷ್ಟು ಹತ್ರನ ಮೆಜರ್ಮೆಂಟು ಮಾಡಿಕೊಂಡು ಅಂದರೆ ಮಾರ್ಕ್ ಮಾಡಿಕೊಂಡು ನೀವು ಎಷ್ಟು ಟ್ಯಾಸಲ್ಸ್ಗಳು ಬೇಕಾಗುತ್ತೋ ಅಷ್ಟು ಟ್ಯಾಸಲ್ಸ್ಗಳನ್ನ ರೆಡಿ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ಹಾಗೆ ಈ ಡಿಸೈನ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಒಂದು ಸಲ ಟ್ರೈ ಮಾಡಿ. ಬಿಗಿನರ್ಸು ಸಹ ಈ ಡಿಸೈನ್ನ ತುಂಬಾ ಈಸಿಯಾಗಿ ಮಾಡ್ಕೋಬೋದು, ಕಷ್ಟ ಏನಿಲ್ಲ. ತುಂಬಾ ಚೆನ್ನಾಗಿರುವಂಥ ಡಿಸೈನು, ತುಂಬಾ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ ಇದು. ಪೂರ್ತಿ ವಿಡಿಯೋ ನೋಡಿಕೊಂಡು ನೀವು ಕೂಡ ಕಲರ್ ಕಾಂಬಿನೇಷನ್ನಲ್ಲಿ ನಿಮ್ಮ ಸೀರೆಗಳಿಗೆ ಈ ರೀತಿಯಾಗಿರೋ ಡಿಸೈನ್ನ ಟ್ರೈ ಮಾಡಿ.
ಹಾಗೆ ಇವತ್ತಿನ ಈ ಡಿಸೈನು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಇವತ್ತಿನ ಈ ಡಿಸೈನ್ ಹೇಗಿದೆ ಅಂತೇಳ್ಬಿಟ್ಟು ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.